ಹಕ್ಕುಪತ್ರ ಮಾಡಿಕೊಡುವಂತೆ ಎನ್ಆರ್ ಕಾಲೋನಿ ಜನರ ಕೂಗು. ನಮಗೆ ಹಕ್ಕುಪತ್ರ ಕೊಡ್ರಿ ಅಂದರೆ ಕೊಡ್ತಾ ಇಲ್ಲ. ಬರ್ತಾರೆ, ಬರ್ಕೊಂತಾರೆ, ಓದ್ತಾರೆ. ನಮಗೆ ಮನೆ ಇಲ್ಲ, ನಾವು ಬೀದಿ ಒಳಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಜನಸ್ಪಂದನ ಕಾರ್ಯಕ್ರಮದಿಂದ ನಮಗೆ ಏನು ಪ್ರಯೋಜನವಾಗಿಲ್ಲ. ಸುಮ್ಕೆ ಬಂದು ಬರ್ಕೊಂಡು ಹೋದ್ರೆ ಏನು ಮಾಡಿಲ್ಲ. ಕೇಳಿದ್ರೆ ಬತ್ತತೆ ಅಂತಾರೆ, ಆಮೇಲೆ ಬರೋದೇ ಇಲ್ಲ. ಎಸ್ ವೀಕ್ಷಕರೇ, ನಾವು ಹುಟ್ಟಿದಾಗಿನಿಂದಲೂ ನಮ್ಮ ಬದುಕು ಬೀದಿಯಲ್ಲಿಯೇ ಇದೆ. ಇದುವರೆಗೂ ನಮಗೆ ಸ್ವಂತ ಮನೆ ಇಲ್ಲ. ಮನೆ ಇದ್ದವರಿಗೆ ಸರಿಯಾಗಿ ಹಕ್ಕುಪತ್ರವಿಲ್ಲ. ಏನು ಮಾಡುವುದು ಸ್ವಾಮಿ? ಅಧಿಕಾರಿಗಳು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅವರಿಂದ ನಮಗೆ ಏನೂ ಪ್ರಯೋಜನವಿಲ್ಲ. ಹೀಗೆ ತಮ್ಮ ನೋವನ್ನ ತೋಡಿಕೊಳ್ಳುತ್ತಿರುವ ಹೆಣ್ಣು ಮಗಳು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ತುಮಕೂರಿನ ಎನ್ಆರ್ ಕಾಲೋನಿಯಲ್ಲಿ ಹಕ್ಕುಪತ್ರಗಳಿಲ್ಲದೆ ಜನರು ಪರದಾಡುತ್ತಿದ್ದು, ತಮಗೆ ಇದುವರೆಗೂ ನಿವೇಶನವಿಲ್ಲ. ಮನೆಗಳಿದ್ದರೂ ಸರಿಯಾದ ಹಕ್ಕುಪತ್ರಗಳಿಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಬರ್ತಾರೆ, ಹೋಗ್ತಾರೆ ಬಿಟ್ರೆ ಅವರಿಂದ ನಮಗೆ ಏನು ಉಪಯೋಗವಾಗ್ತಿಲ್ಲ. ನಾವು ಏನು ಮಾಡೋದು ನೀವೇ ಹೇಳಿ ಅಂತ ಜನ ತಮ್ಮ ಅಳಲನ್ನ ಪ್ರಜಾಶಕ್ತಿ ಟಿವಿ ಮುಂದೆ ತೋಡಿಕೊಂಡ್ರು. ನಾವು ಇಲ್ಲೇ ಇದ್ದೀವಿ. ನಮಗೆ ಹಕ್ಕುಪತ್ರ ಕೊಡ್ರಿ ಅಂದರೆ ಕೊಡ್ತಾ ಇಲ್ಲ. ಬರ್ತಾರೆ, ಬರ್ಕೊಂತಾರೆ, ಓದ್ತಾರೆ. ನಮಗೆ ಮನೆ ಇಲ್ಲ, ನಾವು ಬೀದಿ ಒಳಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಎಷ್ಟು ವರ್ಷದಿಂದ, ಸುಮಾರು ವರ್ಷದಿಂದ ನಾವು ಹುಟ್ಟಾಗ್ಲಿಂದ ಇದೇ ವನವಾಸನೆ. ಬರ್ತಾರೆ, ಓದ್ತಾರೆ, ಮಾಡ್ಕೊಡ್ತೀವಿ ಅಂತಾರೆ, ಆಮೇಲೆ ಏನು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಓದ್ತಾರೆ. ಕಷ್ಟ, ತುಂಬ ಕಷ್ಟ. ಮನೆಯಲ್ದಾರಿ ಮನೆ ಕೊಡ್ಬೇಕಲ್ವ ಇವರು, ಹಕ್ಕುಪತ್ರ ಕೊಡ್ಬೇಕಲ್ವ. ಸುಮ್ಕೆ ಬಂದು ಬರ್ಕೊಂಡು ಹೋದ್ರೆ ಏನು ಮಾಡಿಲ್ಲ. ಕೇಳಿದ್ರೆ ಬತ್ತತೆ ಅಂತಾರೆ, ಆಮೇಲೆ ಬರೋದೇ ಇಲ್ಲ, ಕೊಡೋದೇ ಇಲ್ಲ. ಆಮೇಲೆ ಏನು ಮಾಡೋದು ನಾವು? ನಮ್ಮ ಏರಿಯಾದಲ್ಲಿ ಸುಮಾರು 5,000 ಜನಸಂಖ್ಯೆ ಇದೆ. ಇಡೀ ರಾಜ್ಯದಲ್ಲಿಯೇ ಇದು 2ನೇ ಅತಿ ದೊಡ್ಡ ಸ್ಲಮ್ ಆಗಿದೆ. ಇಲ್ಲಿ ಇನ್ನೂ ಕೂಡ ಹಕ್ಕುಪತ್ರ ದಾಖಲೆಗಳೆಲ್ಲವೂ ಪೂರ್ವಿಕರ ಹೆಸರಲ್ಲಿಯೇ ಇವೆ. ಇಲ್ಲಿ ಹೆಚ್ಚಿನದಾಗಿ ಕೂಡು ಕುಟುಂಬಗಳೇ ವಾಸ ಮಾಡ್ತಿರೋದ್ರಿಂದ ನಿವೇಶನ ಹಂಚಿಕೆಯ ಸಮಸ್ಯೆ ಕೂಡ ಇದೆ. ಕೆಲವು ಮನೆಗಳು ಪೂರ್ವಿಕರ ಹೆಸರಿನಲ್ಲಿಯೇ ಇಂದಿಗೂ ಕೂಡ ಮುಂದುವರಿಯುತ್ತಿವೆ. ಆದ್ದರಿಂದ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ನಮ್ಮ ಜನರಿಗೆ ಹಕ್ಕುಪತ್ರ ವಿತರಿಸುವ ಕೆಲಸವನ್ನ ಮಾಡಬೇಕಿದೆ. ಇತ್ತೀಚೆಗೆ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡಿ ಹೋದ್ರು, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಲಂ ಸಮಿತಿಯ ಕಾರ್ಯಕರ್ತೆ ಅನುಪಮಾ ಹೇಳಿದ್ದಾರೆ. ಇಲ್ಲಿ ಏನು ಎನ್ಆರ್ ಕಾಲೋನಿನಲ್ಲಿ ಸ್ಲಮ್ ಡಿಕ್ಲರೇಷನ್ ಆಗಿದ್ರೂ ಸಹ ಇಲ್ಲಿ ಇನ್ನೂ ನಮಗೆ ಹಕ್ಕುಪತ್ರಗಳು ಸರಿಯಾಗಿ ಸಿಕ್ಕಿಲ್ಲ. ಒಂದು ಜನಸಂಖ್ಯೆ ಇಲ್ಲಿ 5,000 ಹತ್ರ ಇದೆ. ಇಡೀ ಕರ್ನಾಟಕದಲ್ಲಿ ಇದು SC ಕಮ್ಯುನಿಟಿನಲ್ಲಿ 2ನೇ ಸ್ಥಾನ ತಗೊಂಡಿದೆ. ಜಾಸ್ತಿ ನಮ್ಮ ಮಾದಿಗ ಸಮುದಾಯದ ಜನನೇ ಇಲ್ಲಿ ವಾಸ ಇರೋದ್ರಿಂದ ಇದು ಅತಿ ದೊಡ್ಡ ಏರಿಯಾ ಆಗಿದೆ. ಇಲ್ಲಿ ಸಮಸ್ಯೆ ಏನು ಅಂತಂದರೆ, ಇಲ್ಲಿ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಆಯಿತು, ಕಮಿಷನರು ಸಹ ಬಂದಿದ್ದರು. ಅದು ಸರಳ ಖಾತೆಗಳನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಿದ್ದೀವಿ. ಇಲ್ಲಿ ಪೂರ್ವಜರು ಮತ್ತು ಆಗಿನ ಒಂದು 70 ವರ್ಷದ ಹಿಂದೆ ಯಾರ್ಯಾರಿದ್ರು ಅವರು ಹೆಸರಿನಲ್ಲೇ ಇನ್ನೂ ಖಾತೆಗಳಿದ್ದಾವೆ. ಏನು ಖಾತೆಗಳು ಕ್ಲಿಯರ್ ಆಗಿದ್ದಾವೆ, ಅವ್ರಿಗೆ ಹಕ್ಕುಪತ್ರಗಳು ಸಿಕ್ಕಿದೆ. ಇನ್ನೂ ಒಂದು 120 ಜನಕ್ಕೆ ಅಷ್ಟು ಹಕ್ಕುಪತ್ರಗಳು ಯಾರಿಗೂ ಸಿಕ್ಕಿಲ್ಲ. ಸುಮಾರು ಅರ್ಧಕ್ಕರ್ಧ ಸಿಕ್ಕಿಲ್ಲ ಸರ್. ಯಾಕೆ ಅಂತಂದರೆ ಇಲ್ಲಿ ಕೂಡು ಕುಟುಂಬಗಳು ಜಾಸ್ತಿ ಇದ್ದಾವೆ. ಈಗ ಒಂದು ಸೈಟ್ನಲ್ಲಿ 2-3 ಕುಟುಂಬಗಳು ವಾಸ ಇದ್ದಾವೆ. ಅವು ಏನಾಗ್ತವೆ ಅಂತಂತಂದರೆ ಯಾರೋ ಒಬ್ಬರ ಹೆಸ್ರಿಗೆ ಕೂತ್ಕೊಳ್ತಾ ಇಲ್ಲ ಖಾತೆ. ಅವರು ಅಧಿಕಾರಿಗಳು ಕೇಳಿದರೆ ಅವ್ರು ಹೇಳ್ತಾರೆ, ಅವರು ಕಾಂಪ್ರಮೈಸ್ ಮಾಡಿಕೊಂಡು ಒಬ್ಬರು ಯಾರಾದರೂ ಖಾತೆ ಮಾಡ್ಕೊಳ್ಳಿ, ಇಲ್ಲ ಜಂಟಿ ಖಾತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಾವು ಅದು ಸರ್ವೆಗಳನ್ನ ತಗೊಂಡು ಮನೆ ಬಾಗಿಲುಗಳಿಗೂ ಹೋದಾಗ ಅಲ್ಲಿ ಕುಟುಂಬಗಳಿಂದ ಸಹ ನಮಗೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಯಾಕಂದರೆ ಅವ್ರು ಕೂತ್ಕೋಬೇಕು, ಚರ್ಚೆ ಮಾಡಿದಾಗ ವೈಯಕ್ತಿಕ ಕಾರಣಗಳಿಂದ ಕೆಲವು ಸಾರಿ ಅವ್ರು ಗಲಾಟೆಗಳು ಮಾಡ್ಕೊಳ್ತಾರೆ. ಬಟ್ ಅವರು ಒಂದು ನಿರ್ಧಾರಗಳನ್ನ ತಗೊಂಡು ಖಾತೆಗಳನ್ನ ಮಾಡಿಸ್ಕೊಂಡ್ರೆ ಅದಾಗತ್ತೆ. ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಆದಾಗ ಅವರೆಲ್ಲ ಬಂದು ಎಲ್ಲ ಮಾಡಿದರು. ಆದರೆ ಸರ್ವೆ ಮಾಡಿದಾಗ ಒಂದು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋವಂಥ ಅವಶ್ಯಕತೆ ಇದೆ. ಈಗ ಫಾರಮ್ಗಳು ತೊಗೊಂಬಂದು ಪ್ರತಿಯೊಂದು ಮನೆಯಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡು ಅವ್ರದ್ದು ಏನೇನು ಡೀಟೇಲ್ಸು ಮೊದಲಿಂದ ಮಹಾನಗರ ಪಾಲಿಕೆಗಳಲ್ಲಿ ಇದೆ, ಕಂದಾಯ ಯಾರ ಹೆಸರಲ್ಲಿ ಕಟ್ತಾ ಇದ್ದಾರೆ, ಈಗ ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಅದನ್ನು ಕ್ಲಿಯರ್ ತೊಗೊಂಡ್ರೆ ಎಲ್ಲರಿಗೂ ಆಗುತ್ತೆ. ಆವಾಗ ಎಲ್ಲರಿಗೂ ಹಕ್ಕುಪತ್ರಗಳು ಸಿಗುತ್ತೆ. ಇನ್ನು ಸ್ಲಂ ಸಮಿತಿಯ ಕಾರ್ಯಕರ್ತ ಅರುಣ್ ಮಾತನಾಡಿ, ನಾವು ಏಕೆ ಹಕ್ಕುಪತ್ರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಅಂದ್ರೆ, ಇತ್ತೀಚಿನ ಸರ್ಕಾರ ಹಲವು ಸುತ್ತೋಲೆಯನ್ನ ಮಾಡ್ತಾ ಇದೆ. ಇವೆಲ್ಲ ಅವೈಜ್ಞಾನಿಕವಾಗಿ ಇರೋದ್ರಿಂದ ಅದನ್ನ ಸರಳೀಕರಿಸಿ ನಮ್ಮ ಜನಗಳಿಗೆ ಹಕ್ಕುಪತ್ರವನ್ನ ಮಾಡಿಕೊಡಬೇಕಿದೆ.
ಅವೈಜ್ಞಾನಿಕ ಸಮೀಕ್ಷೆಯಿಂದಾಗಿ ನಮಗೆ ತಲುಪಬೇಕಾದ ಯೋಜನೆಗಳು ದೊರಕುತ್ತಿಲ್ಲ. 1400 ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೀವಿ ಅಂತಾರೆ ಬಿಟ್ಟರೆ ಏನೂ ಆಗಿಲ್ಲ. ಇಲ್ಲಿ ಮಾಡಿದ್ದ ಜನಸ್ಪಂದನ ಕಾರ್ಯಕ್ರಮದಿಂದ ನಮಗೆ ಏನೂ ಪ್ರಯೋಜನವಾಗಿಲ್ಲ. ದೇವರಾಜು ಅರಸು ಕಾಲದಿಂದಲೂ ನಮ್ಮ ಜನರು ಇಂದಿಗೂ ಹೀಗೆಯೇ ಬದುಕ್ತಿದ್ದಾರೆ. ಇಲ್ಲಿ ಏನು ಸಮಸ್ಯೆ ಅಂತಂದರೆ ಮೇಜರ್ ಆಗಿ ಇಲ್ಲಿ ಅಂತಂದರೆ ಈಗ ಇಲ್ಲಿ ಏನಿದು ಒಂದು ಕೊಳಗೇರಿ ಇದು NR ಕಾಲೋನಿ ಅಂತ ಅಂದರೆ ಇದಕ್ಕೆ ಒಂದು ಹಿಸ್ಟ್ರಿ ಇದೆ. ಅಂದರೆ ಇದು ನರಸಿಂಹರಾಜ ಒಡೆಯರ್ ಕಾಲದಿಂದ ಆ ಕಾಲದಲ್ಲಿ ಇಲ್ಲೇ ಜನಗಳಿಗೆ ಅವರು ಕೊಟ್ಟಿರೋಂಥದ್ದು. ಇಲ್ಲಿ ಸರ್ಕಾರಿ ಜಮೀನು ಮತ್ತು ಖಾಸಗಿ ಮತ್ತು ಇನ್ನೊಂದು ಗ್ರಾಮ ಠಾಣಾ ವ್ಯಾಪ್ತಿಗೆ ಬರೋಂಥ ಒಂದು ಪ್ರದೇಶ ಇದೆ. ಇಲ್ಲಿ ಹೆಚ್ಚಿನದಾಗಿ ಇಲ್ಲಿ ಕೂಲಿ ಕೆಲಸ ಮಾಡೋಂಥ ಜನಗಳೇ ಇಲ್ಲಿ ಜಾಸ್ತಿ ವಾಸ ಮಾಡೋಂಥದ್ದು, ದಿನಗೂಲಿ ಕಾರ್ಮಿಕರು. ಅಂದರೆ ಇಲ್ಲಿ ಮೇಜರಾಗಿ ಏನು ಅಂತಂದರೆ ನಾವು ವಾಸ ಮಾಡೋದಕ್ಕೆ ಮನೆ ಬೇಕಲ್ವಾ. ಆ ಮನೆ ಏನಾಗಿದೆ ಅಂತಂದರೆ ಈಗ ನಾವು ಮನೆಯಲ್ಲಿ ಇದ್ದೀವಿ, ಬಟ್ ಡಾಕ್ಯುಮೆಂಟ್ ಇಲ್ಲ. ಕಾರಣ ಏನು ಅಂತಂದರೆ ಅದು ನಮ್ಮ ಮನೆ ಅಂತ ನಮಗೆ ಗೊತ್ತು. ಈಗ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಅದು ಅವ್ರ ಹೆಸರಲ್ಲಿ ಇದು ಜಾಗ ಇದೆ ಅನ್ನೋದು ಒಂದು ಗೊತ್ತು. ಬಟ್ ಅದು ನಮ್ಮ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗೋದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇವಾಗ ನಾವು ಹೋಗಿ ಏನಾದರೂ ಅಪ್ರೋಚ್ ಮಾಡಿದ್ರೆ ಅವರು ಒಂದು ಕ್ರೈಟೀರಿಯಾ ಪ್ರಕಾರ ಹಲವಾರು ಡಾಕ್ಯುಮೆಂಟ್ಸ್ನ ಕೇಳ್ತಾ ಇದ್ದಾರೆ. ಈಗ ಸುಮಾರು ನಮ್ಮ ತಾತನ ಕಾಲದಿಂದ ಅಂತಂದರೆ 3-4 ತಲೆಮಾರಿಂದ ನಾವು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತಂದರೆ ನಾವು ಎಲ್ಲಿ ಹೋಗೋದು? ಇವಾಗ ಮುನ್ಸಿಪಲಲ್ಲೇ ಡೆತ್ ಸರ್ಟಿಫಿಕೇಟ್ ನಮಗೆ ಕೊಡಬೇಕು. ಅಲ್ಲೋಗಿ ಅಪ್ರೋಚ್ ಮಾಡಿದ್ರೆ ಏನಂತ ಹೇಳ್ತಾರೆ, ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅದನ್ನು ನೀವು ಹಾಕ್ಕೊಂಡು ಅಲ್ಲಿಂದ ನೀವು ಡೆತ್ ಸರ್ಟಿಫಿಕೇಟ್ ತಗೊಂಬನ್ನಿ, ಆಮೇಲೆ ನಾವು ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇದು ಅಂತಂದರೆ ಸದ್ಯದಲ್ಲಿ ಮುಗಿಯೋಂಥ ಕತೆ ಅಲ್ಲ ಅದು. ಅದಕ್ಕೆ ಅಂತಲೇ ಪ್ರೋಸೆಸ್ ಅಂತ ಹೋದರೆ ಹಲವಾರು ವರ್ಷಗಳೇ ಬೇಕಾಗ್ತದೆ. ಅಂದರೆ ಇವಾಗ ನಾವು ಈಗ ನಮ್ಮ ಸ್ಲಮ್ ಬೋರ್ಡಿಂದ ಮನೆಗಳು ಕಟ್ಕೊಡ್ತಾ ಇದ್ದಾರೆ. ಈಗ ಆ ಸ್ಲಮ್ ಬೋರ್ಡಿಂದ ಮನೆ ಕಟ್ಕೊಡೋದಕ್ಕೆ ಅಂದರೆ ಜಾಗ ನಿನ್ನ ಹೆಸರಲ್ಲಿ ಇದೆಯಾ ಅಂತ ಕೇಳ್ತಾರೆ ಫಸ್ಟು. ಈಗ ಅಲ್ಲಿಗೆ ಸ್ವಲ್ಪ ಅಮೌಂಟ್ ಕಟ್ಟಿದ್ರೆ ಹೆಂಗೆ ಒಂದು ಮನೆ ಕಟ್ಕೊಡ್ತಾರೆ, ಸರ್ಕಾರದಿಂದ ಒಂದು ಮನೆ ಕಟ್ಕೊಡ್ತಾರೆ. ಅದಕ್ಕೆ ನಾವು ಇಷ್ಟೊಂದು ಅಮೌಂಟ್ ಕಟ್ಟಿದಾಗ ಏನಾಗುತ್ತೆ ಅಂತಂದರೆ ಒಂದು ಮನೆ ಆಗುತ್ತೆ ಅನ್ನೋದೊಂದು ಖುಷಿ ಇರುತ್ತೆ ನಮಗೆ. ಆದರೆ ಈಗ ನಾವು ವಾಸನೂ ಮಾಡ್ಬೋದು. ಆದರೆ ಇವರು ಡಾಕ್ಯುಮೆಂಟ್ ಕೇಳಿದಾಗ ಏನಾಗುತ್ತೆ ಅಂತಂದರೆ ಈ ಮನೆಯೇ ಕಟ್ಟೋದು ಬೇಡ ಬಿಡು, ಹಿಂಗೆ ಇದು ಬಿಡೋಣ ಅನ್ನೋ ಒಂದು ಆಲೋಚನೆ. ಒಂದು ಕಡೆ ಜನಪ್ರತಿನಿಧಿಗಳು ಸ್ಲಂ ಜನರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡ್ರೆ, ಮತ್ತೊಂದೆಡೆ ಅಧಿಕಾರಿಗಳು ಹಣ ಲೂಟಿ ಮಾಡಲು ಬಳಸಿಕೊಳ್ತಿದ್ದಾರೆ. ಇಂತಹ ಪರಿಸ್ಥಿತಿಯ ನಡುವೆ ಸ್ಲಂ ಜನರಿಗೆ ಸಿಗಬೇಕಾದಂತಹ ಅದೆಷ್ಟೋ ಯೋಜನೆಗಳು ತುಕ್ಕು ಹಿಡಿಯುತ್ತಿವೆ. ಇನ್ನಾದರೂ ತುಮಕೂರಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು NR ಕಾಲೋನಿಯ ಜನರ ನೋವಿಗೆ ಸ್ಪಂದಿಸಬೇಕಿದೆ. ಕೇವಲ ಜನಸ್ಪಂದನ ಕಾರ್ಯಕ್ರಮಗಳನ್ನ ಮಾಡಿ ಸುಮ್ಮನಾಗುವುದರ ಬದಲು ಅವರ ನಿಜವಾದ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿದೆ. NR ಕಾಲೋನಿ ಜನರ ಪ್ರಮುಖ ಬೇಡಿಕೆಯಾದ ಹಕ್ಕುಪತ್ರ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.